ಡೀಸೆಲ್ ದರ ಏರಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಲಾರಿ ಮಾಲೀಕರ ಸಂಘ ಕರೆ ನೀಡಿರುವಂಥ ಮುಷ್ಕರಕ್ಕೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿರುವಂಥದ್ದು. ನಿನ್ನೆವರೆಗೂ ಕೂಡ ಯಾವುದೇ ನಿರ್ಧಾರವನ್ನು ಚಿಕ್ಕಮಗಳೂರಿನ ಲಾರಿ ಮಾಲೀಕರ ಸಂಘ ತೆಗೆದುಕೊಂಡಿರಲಿಲ್ಲ. ಇವತ್ತು ಮಧ್ಯರಾತ್ರಿಯಿಂದ ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ನಿನ್ನೆವರೆಗೂ ಕೂಡ ಮುಷ್ಕರದ ರಾಜ್ಯ ಸಂಘ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಒಂದು ರಾಜಿ ಸಂಧಾನದ ಪ್ರಕ್ರಿಯೆ ನಡೀತಾ ಇತ್ತು. ಹಾಗಾಗಿ ಯಾವುದೇ ನಿರ್ಧಾರವನ್ನು ಕೂಡ ನಿನ್ನೆ ತೆಗೆದುಕೊಂಡಿರಲಿಲ್ಲ. ಆದರೆ ಇವತ್ತು ಮಧ್ಯರಾತ್ರಿಯಿಂದ ಲಾರಿ ಮಾಲೀಕರ ಸಂಘ ಕರೆ ನೀಡಿರುವಂಥ ಮುಷ್ಕರಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ನಗರದ ಮಾರುಕಟ್ಟೆ ರಸ್ತೆಯಲ್ಲಿರುವಂಥ ಲಾರಿ ನಿಲ್ದಾಣದಲ್ಲಿ ಈಗ ಲಾರಿಗಳು ನಿಂತಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 9 ತಾಲೂಕಿನಿಂದ ಸರಿಸುಮಾರು 2,500ಕ್ಕೂ ಅಧಿಕ ಲಾರಿಗಳು ಕೂಡ ಇರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಿಂದ ವಿವಿಧ ಜಿಲ್ಲೆ ಹಾಗೆಯೇ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಸರಕುಗಳು ಕೂಡ ಸರಬರಾಜಾಗ್ತಾ ಇತ್ತು. ಇವೆಲ್ಲವೂ ಕೂಡ ಇವತ್ತು ಮಧ್ಯರಾತ್ರಿಯಿಂದ ಎಲ್ಲವೂ ಕೂಡ ಸ್ಥಗಿತವಾಗಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರಿನ ಲಾರಿ ನಿಲ್ದಾಣ ಏನಿದೆ ಅಲ್ಲಿ ಲಾರಿಗಳ ನಿಂತಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಚಿಕ್ಕಮಗಳೂರಿಂದ ಸರಕು ಸಾಗಣೆಯನ್ನು ಕೂಡ ಇಲ್ಲಿಂದ ಹೊರ ರಾಜ್ಯಗಳಿಗೂ ಕೂಡ ಎಕ್ಸ್ಪೋರ್ಟನ್ನು ಕೂಡ ಮಾಡಲಾಗ್ತಾ ಇತ್ತು. ಹೀಗಾಗಿ ಡೀಸೆಲ್ ದರ ಏರಿಕೆಯನ್ನು ಖಂಡಿಸಿ ರಾಜ್ಯ ಸಂಘ ಕರೆ ನೀಡಿರುವಂಥ ಮುಷ್ಕರಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯರಾತ್ರಿಯಿಂದ ಎಲ್ಲ ಲಾರಿಗಳು ಕೂಡ ನಿಂತಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರಿನ ಲಾರಿ ನಿಲ್ದಾಣದಲ್ಲಿ ಈಗ ಲಾರಿಗಳು ನಿಂತಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚಿಕ್ಕಮಗಳೂರಿನ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ಶಿವಾನಂದ್ ಅವರು ನಮ್ಮ ಜೊತೆಗಿರುವಂಥದ್ದು. ಸರ್, ಚಿಕ್ಕಮಗಳೂರಿನಲ್ಲಿ ಬೆಂಬಲ ವ್ಯಕ್ತಪಡಿಸಿದ್ದೀರಾ, ಯಾವ ರೀತಿ ಬೆಂಬಲ ವ್ಯಕ್ತವಾಗ್ತಿದೆ ಸರ್? ಚಿಕ್ಕಮಗಳೂರಲ್ಲಿ ನಾವು ಬೆಂಬಲ ವ್ಯಕ್ತಪಡಿಸಿದ್ದೀವಿ. 2 ದಿನ ನಾವು ನಿನ್ನೆ ಮತ್ತು ಇವತ್ತು ನೋಡ್ದು. ನಿನ್ನೆ ಮುಖ್ಯಮಂತ್ರಿಯವರ ಹತ್ರ ಮಾತುಕತೆ ಆಯಿತು. ರಾಮಲಿಂಗಾರೆಡ್ಡಿ ಮತ್ತು ಮುಖ್ಯಮಂತ್ರಿಯವರು ಜಿ ಪರಮೇಶ್ವರ್ ಅವರು ಕೂತು ಒಂದು ಸಭೆ ನಡೆಸಿದರು. ನಮ್ಮ ಸ್ಟೇಟ್ ಲಾರಿ ಅಧ್ಯಕ್ಷರಾದಂಥ GR ಷಣ್ಮುಗಪ್ಪ ಅವರು ಮಾತುಕತೆ ಮಾಡಿಬಿಟ್ಟು ಅದೇ ಬೇಡಿಕೆಗಳು ಮುಂದೆ ಇಟ್ಟಿದ್ರು. ಬೇಡಿಕೆಗಳು ಏನೇನು ಅಂತ ಹೇಳಿದರೆ ಬಾರ್ಡ್ರ್ ಚೆಕ್ ಪೋಸ್ಟ್ಗಳನ್ನ ತೆಗಿಬೇಕು, ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು, ಆಮೇಲೆ ಅನಾಧಿಕೃತ 18 ಟೋಲ್ ಕಾರ್ಯಾಚರಣೆ ಮಾಡ್ತಿದ್ದಾವೆ, ಆ ಟೋಲ್ಗಳನ್ನ ಬಂದ್ ಮಾಡಬೇಕು ಅಂತಂತೇಳಿ ನಿನ್ನೆ ಬೇಡಿಕೆ ಇಟ್ಟಿದ್ದರು. ಅದರಲ್ಲಿ ರಾಮಲಿಂಗಾರೆಡ್ಡಿಯವರು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಯಾವುದ್ಯಾವುದಿದ್ದಾವೆ, ಇದು ಬಾರ್ಡ್ರ್ ಚೆಕ್ ಪೋಸ್ಟು, ಕೆಲವು RTO ಕಿರುಕುಳಗಳು ಅವೆಲ್ಲನ ನಾವು ಸರಿಪಡಿಸ್ತೀವಿ. 2 ತಿಂಗಳು ನಮಗೆ ಟೈಮ್ ಕೊಡಿ, ಹೊರ ರಾಜ್ಯಕ್ಕೆ ಕಳಿಸಿ, ನಮ್ಮ ಸ್ಟಾಫನ್ನು ಹೊರ ರಾಜ್ಯಕ್ಕೆ ಕಳಿಸಿ ಅದ್ರ ಬಗ್ಗೆ ಏನು ಮಾಹಿತಿ ತಗೊಂಡು ಅದ್ರ ಪ್ರಕಾರ ನಾವು ಮಾಡ್ತೀವಿ, 2 ತಿಂಗಳು ಟೈಮ್ ಕೊಡಿ ಅಂತ ಟೈಮ್ ತಗೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ಈ ಡೀಸೆಲ್ ರೇಟಿಂದು ಮತ್ತು ಟೋಲಿನ ಬಗ್ಗೆ ಅವರು ಅಂಡ್ರಿಗೆ ಬರೋದಂತೇಳಿ ಅವ್ರು ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದರು. ಮುಖ್ಯಮಂತ್ರಿಗಳು ಇಲ್ಲ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಹೇಳ್ತೀವಿ, ಸದ್ಯಕ್ಕೀಗ ಏನು ಹೇಳೋಕ್ಕಾಗಲ್ಲ ಅಂತಂತ ಹೇಳಿದಾಗ ಈ ಮುಷ್ಕರನ ಹಂಗೆ ಮುಂದುವರಿಸಿದ್ದಾರೆ. ನಿನ್ನೆ ಏನು ಮಾತುಕತೆ ಆಯಿತು ಅದು ವಿಫಲ ಆಗಿದೆ. ನಮ್ಮಲ್ಲೂ ಚಿಕ್ಕಮಗಳೂರಲ್ಲಷ್ಟೇ ನಿನ್ನೆ ನೋಡ್ದು ನಾವು, ನಮ್ಮದು ಗುಡ್ಡಗಾಡು ಪ್ರದೇಶ, ನಮಗೆ ಸಡನ್ನಾಗಿ ಒಂದೇ ಸತಿ ನಾವು ನಿಲ್ಸೋಕ್ಕೆ ಬರಲ್ಲ. ಅದಕ್ಕೆ ನಿನ್ನೆ ಮಾತುಕತೆ ಅಂತೇಳಿ ನಮಗೆ ಮೆಸೇಜ್ ಇತ್ತು ಬೆಳಗ್ಗೆನೇ. ಆ ಮಾತುಕತೆ ನಮಗೆ ರಾತ್ರಿ ಗೊತ್ತಾಯಿತು. ಹಂಗಾಗಿ ಬೆಳಗಿಂದ ನಾವು ಎಲ್ಲ ನಿಲ್ಲಿಸಿದ್ದೀವಿ. ಎಷ್ಟು ಲಾರಿಗಳು ಸರ್ ನಿಂತಿರುವಂಥದ್ದು ಈಗ ಚಿಕ್ಕಮಗಳೂರಲ್ಲಿ? ನಮ್ಮ ಚಿಕ್ಕಮಗಳೂರು ಟೌನಲ್ಲೇ ಸಾಧಾರಣ 1,500 ಟ್ರಕ್ಗಳಿದ್ದಾವೆ, ಹೊರ ಜಿಲ್ಲೆಗೆ ಹೋಗೋಂಥವು, ಹೊರ ರಾಜ್ಯಕ್ಕೆ ಹೋಗೋಂಥವು. ಇಡೀ ಜಿಲ್ಲೆಯಾದಂತೆ ಒಂದು 2,500 ಟ್ರಕ್ಗಳಿದ್ದಾವೆ. ಇದಿಷ್ಟು ಜಿಲ್ಲಾಧ್ಯಕ್ಷರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2,000ಕ್ಕೂ ಅಧಿಕ ಲಾರಿಗಳು ಇದೀಗ ಲಾರಿ ಮುಷ್ಕರದ ಹಿನ್ನೆಲೆಯಲ್ಲಿ ಸ್ತಬ್ಧವಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.